ಸೇರಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಏನ್ ಹೇಳ್ತಾರೆ ಸರ್? ರೈತರ ಫಲವತ್ತಾದಂತ ಭೂಮಿಯನ್ನ ಬಲವಂತವಾಗಿ ಸ್ವಾಧೀನ ಮಾಡಲಿಕ್ಕೆ ಇವತ್ತು ಸರ್ಕಾರ ಹೊರಟಿದೆ. ಬಿಡದಿಯ ಭಾಗದ ಏನು ಬೈರ್ಮಂಗಲ ಮತ್ತು ಕಂಚಗಾರನಹಳ್ಳಿ ಎರಡು ಪಂಚಾಯಿತಿ ವ್ಯಾಪ್ತಿಯ 9,660 ಎಕರೆ ಭೂಮಿ ಇದೆ. ನಿಜವಾಗಿಯೂ ಅದು ಸಂಪೂರ್ಣವಾಗಿ ಮಲೆನಾಡಿನ ಭೂಮಿಯಂತೆ ಇವತ್ತು ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಭೂಮಿ. ಅಂತ ಭೂಮಿಯನ್ನ ಸರ್ಕಾರ ಖುಷ್ಕಿ ಭೀಮ್ ಅಂತ ಹೇಳಿ ಪರಿಗಣಿಸಿ ದೌರ್ಜನ್ಯದಿಂದ ದಬ್ಬಾಳಿಕೆಯಿಂದ ಇವತ್ತು ಸ್ವಾಧೀನ ಮಾಡ್ಲಿಕ್ಕೆ ಹೊರಟಿದೆ. ಆ ಭಾಗದ ರೈತರು 530 ದಿನಗಳಿಂದ ನಿರಂತರವಾಗಿ ನಮ್ಮ ಭೂಮಿಯನ್ನ ನಮಗೆ ಕೊಡಿ, ಅದು ನಮ್ಮ ಭೂಮಿ, ಯಾವುದೇ ಕಾರಣಕ್ಕೂ ಭೂಮಿಯನ್ನ ಬಲವಂತವಾಗಿ ಸ್ವಾಧೀನ ಮಾಡಬೇಡಿ ಅಂತಕ್ಕಂಥ ಆ ಒಂದು ಒತ್ತಾಯವನ್ನ ಸರ್ಕಾರಕ್ಕೆ ಮಾಡ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಬಹಳ ಬಲವಂತದಿಂದ ಬಹಳ ದಬ್ಬಾಳಿಕೆಯಿಂದ ಆ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗಾಗಿ ಕರ್ನಾಟಕದ ಸುಮಾರು 41 ಜನಪರ ಸಂಘಟನೆಗಳನ್ನ ಒಳಗೊಂಡಂತ ಸಂಯುಕ್ತ ಹೋರಾಟ ಕರ್ನಾಟಕದ ಸಂಘಟನೆಯ ಅಡಿಯಲ್ಲಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಏನು ನಾವೆಲ್ಲ ಸೇರಿ ವಿಧಾನಸೌಧ ಚಲೋ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನ ಕೊಟ್ಟಿದ್ದೇವೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನ ಸ್ವಾಧೀನ ಮಾಡಬಾರ್ದು. ಯಾರೋ ಕಾರ್ಪೊರೇಟ್ನವರಿಗೆ ಅನುಕೂಲ ಮಾಡಲಿಕ್ಕೆ ಅವರ ಒತ್ತಾಯಕ್ಕೆ ಮಣಿದು ಸಾವಿರಾರು ಕುಟುಂಬಗಳನ್ನ ಬೀದಿಗೆ ತಳ್ಳತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬಾರ್ದು. ಹಾಗಾಗಿ ಕೈ ಬಿಡಬೇಕು, ಯಾವುದೇ ಕಾರಣಕ್ಕೂ ಆ ಯೋಜನೆಯನ್ನ ಕೈ ಬಿಡಬೇಕು ಅಂತಕ್ಕಂಥ ಒತ್ತಾಯವನ್ನ ನಾವು ಮಾಡಿದ್ದೇವೆ. ಈಗಾಗಲೇ ಸರ್ಕಾರ ಈ ನಮ್ಮ ಇವತ್ತಿನ ಒತ್ತಾಯಕ್ಕೆ ಮಣಿದು ಇವತ್ತು 25 ಜನಗಳ ಒಂದು ನಿಯೋಗವನ್ನ ಮಾತುಕತೆಗೆ ಕರೆದಿದೆ. ಮಾತುಕತೆ ಹೋಗಿದ್ದರಲ್ಲಿ ಏನ್ ತೀರ್ಮಾನ ಆಗ್ತದೋ ಗೊತ್ತಿಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ಆ ಭೂಮಿಯನ್ನ ಸ್ವಾಧೀನ ಮಾಡ್ಕೊಳ್ಲಿಕ್ಕೆ ರೈತರು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಒಂದು ಮಾತಿದೆ, ನಮಗೂ ಗೊತ್ತಿದೆ, 1 ಎಕರೆಗೆ 3 ಕೋಟಿ ಪರಿಹಾರ ಕೊಡ್ತೀವಿ ಅಂತ ಒಂದು ಘೋಷಣೆ ಇಡೀ ಇಂಡಿಯಾದಲ್ಲ, ಇಡೀ ಭಾರತದಲ್ಲೇ ಇಷ್ಟು ದೊಡ್ಡ ಮಟ್ಟದ ಪರಿಹಾರ ಕೊಡ್ತಾ ಇಲ್ಲ, ನಾವೇ ಕೊಡ್ತಾ ಇರೋದು ಅಂತಾರೆ. ಭೂಮಿ ಮಾರಾಟಕ್ಕಿಲ್ಲ. ಅವ್ರು 3 ಕೋಟಿ ಕೊಡ್ಬೋದು, 4 ಕೋಟಿ ಕೊಡ್ಬೋದು. ಅಲ್ಲಿ ಯಾರು ಭೂಮಿಯನ್ನ ಮಾರಾಟ ಮಾಡ್ಲಿಕ್ಕೆ ಬಂದಿಲ್ಲ. ಕೊಟ್ಟಂತ ದುಡ್ಡು ಇರೋದಿಲ್ಲ, ಕ್ಷಣಿಕವಾಗಿ ಅದು ಖರ್ಚಾಗ್ತದೆ ಅಥವಾ 3-4 ವರ್ಷಗಳ ಕಾಲ ಬಳಸ್ಕೊಬಹುದು. ಆದ್ರೆ ಒಂದು ಭೂಮಿ ಇದ್ರೆ ಅದು ನಮ್ಮ ತಾತ ಅನುಭವಿಸಿದಾನೆ, ನಮ್ಮ ಅಪ್ಪ ಅನುಭವಿಸಿದಾನೆ, ನಾನು, ನನ್ನ ಮಕ್ಕಳು, ಮೊಮ್ಮಕ್ಕಳು, ಹೀಗೆ ವಂಶ ಪಾರಂಪರ್ಯವಾಗಿ 100 ವರ್ಷಗಳ ಕಾಲ ಆ ಕುಟುಂಬದ ಭದ್ರತೆಯನ್ನ ಕಾಪಾಡುತ್ತದೆ. ಹಾಗಾಗಿ ಅದೊಂದು ಅಕ್ಷಯ ಪಾತ್ರೆ, ಭೂಮಿಗೆ ಬೆಲೆ ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಒಂದು 10,000 ಭೂಮಿಯ ಮೇಲೆ 10,000 ಕುಟುಂಬಗಳು ಆಧಾರಿತವಾಗಿವೆ. ಅದೇ ರೀತಿ ಕೃಷಿಕರು, ಕೃಷಿ ಕಾರ್ಮಿಕರು ಆ ಭೂಮಿ ಮೇಲೆ ಆಧಾರಿತವಾಗಿದ್ದಾರೆ. ಮತ್ತೆ ಬಹಳಷ್ಟು ನಗರದ ಜನಕ್ಕೆ ಇವತ್ತು ಹಾಲು ತರಕಾರಿಯನ್ನ ಬೆಳ್ಕೊಳ್ತಕ್ಕಂಥ ಬಹಳ ನಗರಕ್ಕೆ ಹತ್ರ ಇರ್ತಕ್ಕಂಥ ಪ್ರದೇಶ. ಅಂತ ಒಂದು ಅಕ್ಷಯ ಪಾತ್ರೆಯನ್ನ ಯಾವುದೇ ಕಾರಣಕ್ಕೂ ಸ್ವಾಧೀನ ಮಾಡಬಾರ್ದು ಅಂತಕ್ಕಂಥದ್ದನ್ನು ನಾವು ಸರ್ಕಾರದ ಮೇಲೆ ಒತ್ತಡ ಇರ್ತೇವೆ. ನಿಮ್ಮ ಬಳಗನೆ, ನಿಮ್ಮ ಸ್ನೇಹಿತರೆ, ನಮ್ಮ ಕೊಲೀಗ್ಸ್ ಏನಿದ್ರು ಬಹಳಷ್ಟು ಜನ ಒಪ್ಕೊಂಡಿದ್ದಾರೆ ಪರಿಹಾರ ತಗೊಳಕ್ಕಿಂತ ಒಂದು ಕಡೆ ತಮ್ಮ ರೈತರೇ ಹೇಳ್ತಾ ಇದ್ದಾರೆ ಸರ್. ಅದು ತಪ್ಪು. ಇವತ್ತು 80%ಕ್ಕಿಂತಲೂ ಹೆಚ್ಚು ಭಾಗ ಆ ಭಾಗದ ರೈತರು ನಾವು ಭೂಮಿ ಕೊಡೋದಿಲ್ಲ ಅಂತಕ್ಕಂಥದ್ದನ್ನ ಮೊನ್ನೆ ನಡೆದಂತ ಸಮೀಕ್ಷೆ ದೃಢಪಡಿಸಿದೆ. ಮೊನ್ನೆ ಏನು ಪಬ್ಲಿಕ್ ಹಿಯರಿಂಗ್ ಆಯ್ತು, ಏನು ನಿವೃತ್ತ ನ್ಯಾಯಮೂರ್ತಿ ಡಾಕ್ಟರ್ ಗೋಪಾಲ್ ಗೌಡ್ರ ನೇತೃತ್ವದಲ್ಲಿ ಒಂದು ಪಬ್ಲಿಕ್ ಹಿಯರಿಂಗ್ ಆಯ್ತು. ಆ ಪಬ್ಲಿಕ್ ಹಿಯರಿಂಗ್ ನಲ್ಲಿ ಸುಮಾರು 85% ಭಾಗ ರೈತರು ಯಾವುದೇ ಕಾರಣಕ್ಕೂ ನೀವು 3 ಅಲ್ಲ 5 ಕೋಟಿ ಕೊಟ್ಟರು ಈ ಭೂಮಿಯನ್ನ ಕೊಡಲಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟತೆಯನ್ನ ಈಗಾಗಲೇ ಮಾಡಿದ್ದಾರೆ. ಹಾಗಾಗಿ ಭೂಮಿ ಎಷ್ಟೇ ಕೊಟ್ರೆ ಅದು ವ್ಯಾಪಾರಕ್ಕೆ ಇಲ್ಲ. ಹಾಗಾಗಿ ಭೂಮಿಯ ಜೊತೆ ಬಾಂಧವ್ಯ ಇದೆ. ಆ ಭೂಮಿ ನಿರಂತರವಾಗಿ ಆ ಕುಟುಂಬವನ್ನ ಕಾಪಾಡ್ತಕ್ಕಂಥದ್ದು. ಹಾಗಾಗಿ ಆ ಭೂಮಿಯನ್ನ ನೀವು ಅದರಲ್ಲೂ ಫಲವತ್ತಾದಂತ ಆಹಾರಕ್ಕೆ ಸೀಮಿತವಾಗಿರ್ತಕ್ಕಂಥ ಆಹಾರ ಬೆಳೀತಕ್ಕಂಥ ಭೂಮಿಯನ್ನ ಸ್ವಾಧೀನ ಮಾಡಬಾರ್ದು ಅಂತಕ್ಕಂಥ ಅನೇಕ ನಿಯಮಗಳಿವೆ. ಇವತ್ತು ಭೂ ಸುಧಾರಣಾ ಕಾಯ್ದೆ ಒಳಗಡೆ ಹೇಳಿದೆ, ಆಹಾರ ಭದ್ರತಾ ಕಾಯ್ದೆ ಹೇಳಿದೆ. ಈ ಎಲ್ಲ ನಿಯಮಗಳನ್ನ ಉಲ್ಲಂಘಿಸಿ ನೀವು ಯಾರೋ ಒಬ್ಬ ಇದು ಕಾರ್ಪೊರೇಟ್ ಕಂಪನಿಯವ್ರನ್ನ ತೃಪ್ತಿ ಮಾಡ್ಲಿಕ್ಕೋ ಅಥವಾ ಅವ್ರು ಕೊಡ್ತಕ್ಕಂಥ ಮುಸ್ರೆ ಹಣಕ್ಕೋ ಆಸೆ ಬಿದ್ದು ಸರ್ಕಾರ ಇಷ್ಟೊಂದು ಜನಗಳನ್ನ ಬೀದಿಗೆ ತರ್ತಕ್ಕಂಥದ್ದನ್ನ ನಾವು ವಿರೋಧಿಸ್ತೀವಿ. ಯಾವ ಕಾರಣಕ್ಕೂ ಆ ಭೂಮಿಯನ್ನ ಸ್ವಾಧೀನ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನಾಡ್ತೀವಿ. ಇನ್ನೊಂದೇ ಒಂದು ವಿಷಯ, ತಾವು ಹಿರಿಯರಿದ್ದೀರಾ, ಬಹಳಷ್ಟು ಕುಲಂಕುಷ ಎಲ್ಲ ನೋಡಿದೀರಾ, ಅಧ್ಯಯನ ಮಾಡಿದೀರಾ. ಕೋಲಾರಲ್ಲಿ ಬಿರ್ದಿ ಟೌನ್ಶಿಪ್ ಮಾಡ್ಬೋದು, ಚಿಕ್ಕಬಳ್ಳಾಪುರದಲ್ಲಿ ಮಾಡ್ಬೋದು, ದೊಡ್ಡಬಳ್ಳಾಪುರದಲ್ಲಿ ಮಾಡ್ಬೋದು. ಈ ಬಿರ್ದಿನಲ್ಲೇ ಮಾಡ್ಬೇಕು ಅಂತ ಟೌನ್ಶಿಪ್ ಇವ್ರಿಗೆ ಯಾಕೆ ಇಷ್ಟೊಂದು ಹಠ ಇದೆ? ಈಗಾಗಲೇ ಅದರಿಂದ ಬಹಳಷ್ಟು ಉದಾಹರಣೆಗಳಿದೆ. ಏನು ಬಿಡದಿಯಲ್ಲಿ ಇವರೇನು ಟೌನ್ಶಿಪ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಅದರ ಹಿಂದೆ ಬೇರೆ ಬೇರೆ ಕಂಪನಿಗಳಿದೆ.
ಏನು AI ಅಂತ ಹೇಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಆ ಒಂದು ಕಂಪನಿಯನ್ನ ಅಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ತುಮಕೂರಿನಿಂದ ಸುಮಾರು ಪೈಪ್ ಲೈನ್ ಮೂಲಕ ಇಲ್ಲಿಗೆ ನೀರನ್ನ ತರಲಿಕ್ಕೆ ಹೊರಟಿದ್ದಾರೆ. ಅದೇ ರೀತಿ ತುಮಕೂರಿನ ಏನು ಬೈರಗೊಂಡ್ಲಿಂದ ಆ ಒಂದು ಜಲಾಶಯದಿಂದ ಸುಮಾರು 2 TMC ನೀರನ್ನ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಈ ಒಂದು ಏನು ಡಾಟಾ ಕಂಪನಿ ಇದೆ, ಡಾಟಾ ಸೆಂಟರ್ ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅಲ್ಲಿಗೆ ಸುಮಾರು 2 ಜಿಲ್ಲೆಗೆ ಬೇಕಾಗುವಷ್ಟು ನೀರು ಬೇಕಾಗ್ತದೆ. 2 ಜಿಲ್ಲೆಯ ರೈತರು ಬಳಸ್ತಕ್ಕಷ್ಟು ವಿದ್ಯುತ್ ಅವ್ರಿಗೆ ಬೇಕಾಗ್ತದೆ. ಅಲ್ಲಿ ಉತ್ಪಾದನೆ ಮಾಡ್ತಕ್ಕಂಥದ್ದು ಏನು, ಅಲ್ಲಿ ಮಾಡ್ತಕ್ಕಂಥದ್ದು ರೋಗಗಳನ್ನ ತಯಾರು ಮಾಡ್ತಾರೆ. ಆ ರೋಗಗಳನ್ನ ಯಾವ್ದಕ್ಕೆ ಬಳಸ್ತಾರೆ ಅಂದ್ರೆ ಸುಮಾರು 10,000 ಜನ ನೌಕರರು ಮಾಡ್ತಕ್ಕಂಥ ಕೆಲಸವನ್ನ ಕೇವಲ ಒಂದು 120-130 ರೋಗಗಳ ಕೈಲಿ ಮಾಡಿಸ್ತಕ್ಕಂಥದ್ದು. ಅದರಿಂದ ಒಂದು ಕಡೆ ಉದ್ಯೋಗ ನಾಶ ಆಗ್ತದೆ, ಒಂದು ಕಡೆ ಭೂಮಿ ಹಾಳಾಗ್ತದೆ, ಒಂದು ಕಡೆ ವಿದ್ಯುತ್ ಸಮಸ್ಯೆ ಆಗ್ತದೆ, ಮತ್ತೊಂದು ಕಡೆ ನೀರಿನ ಏನು ಕೃಷಿಗೆ ಮೀಸಲಿಟ್ಟಂತ ನೀರನ್ನ ಆ ಕಂಪ್ನಿಗೆ ಇವತ್ತು ಕೊಡ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಾವು ಸರ್ಕಾರವನ್ನ ವಿನಂತಿ ಮಾಡ್ತೇವೆ, ಯಾವುದೇ ಕಾರಣಕ್ಕೆ ಉದ್ಯೋಗ ನಾಶ ಮಾಡತಕ್ಕಂತ, ಭೂಮಿಯನ್ನ ಕಿತ್ಕಂತಕ್ಕ, ನೀರನ್ನ ಹಾಳು ಮಾಡತಕ್ಕಂತ ಈ ಯೋಜನೆಯನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ.